ನೀವು ಆ ಪರಮ ಅವರು ವಿಶ್ವಂಬರನ ಬಳಿ ಸಾರಿದರು. ನಡೆದ ಘಟನೆಯನ್ನು ವಿಶ್ವಂಬರನಿಗೆ ವಿವರಿಸಿದರು. ನೀವು ಆ ಪರಮ ಪತಿತರನ್ನು ಉದ್ಧರಿಸಬೇಕು. ಆಗ ನಿಮ್ಮ ಪತಿತ ಪಾವನ ಎನ್ನುವ ಹೆಸರು ಅನ್ವರ್ಥನಾಮವಾಗುತ್ತದೆ ಎಂದು ಭಿನ್ನವಿಸಿದರು. ವಿಶ್ವಂಬರನು ಮೊದಲು ಮಾತನಾಡದೇ ಕುಳಿತ. ಆಮೇಲೆ ಮೆತ್ತಗಿನ ಸ್ವರದಲ್ಲಿ ಆ ಕುಡುಕರ ಹಿನ್ನೆಲೆಯನ್ನು ಅಲ್ಲಿದ್ದ ಭಕ್ತರಲ್ಲಿ ವಿಚಾರಿಸಿದ. ಬಳಿಕ, ಹೌದು, ಅವರು ಅಧರ್ಮಿಗಳು, ಆದರೆ ಈಗ ಅವರು ಮರಳಿ ಧರ್ಮಕ್ಕೆ ಬರುವ ಕಾಲ ಸನ್ನಿಹಿತವಾಗಿದೆ. ಅದಕ್ಕೆ ಪ್ರಭುಗಳು ಮತ್ತು ಠಾಕುರನನ್ನು ಭಗವಂತನೇ ಅವರಲ್ಲಿಗೆ ಕಳುಹಿಸಿಕೊಟ್ಟ ಎಂದು ಮುಗುಳ್ನಕ್ಕ. ವಿಶ್ವಂಬರ ಮುಂದುವರಿಸಿ, ನಿಮ್ಮನ್ನು ನೋಡಿದ ಕೂಡಲೇ ಅವರಿಬ್ಬರು ತಮ್ಮ ಪಾಪಗಳಿಂದ ವಸ್ತುಶಃ ವಿಮೋಚನೆಗೊಂಡಿದ್ದಾರೆ. ನೀವಿಬ್ಬರೂ ಅವರ ಒಳಿತನ್ನು ಬಯಸುತ್ತಿರುವುದರಿಂದ ನಿಮ್ಮ ಕೋರಿಕೆಯನ್ನು ಶ್ರೀಕೃಷ್ಣನು ಖಂಡಿತ ನಡೆಸಿಕೊಡುತ್ತಾನೆ ಎಂದ. ಇದಾದ ಕೆಲವು ದಿನಗಳ ಬಳಿಕ ನಿತ್ಯಾನಂದ ಪ್ರಭುಗಳು ನಗರ ಸಂಚಾರ ಮುಗಿಸಿ ವಿಶ್ವಂಬರನ ಮನೆಯಾಚೆ ಹೊರಟಿದ್ದರು. ಆಗ ಅವರಿಗೆ ಆ ಕುಡುಕರು ಇದಿರಾದರು. ಪ್ರಭುಗಳನ್ನು ತಡೆದು, ಏನು ನಿನ್ನ ಹೆಸರು ಎಂದು ಪ್ರಶ್ನಿಸಿದರು. ಪ್ರಭುಗಳು, ನಾನು ಅವಧೂತ, ನನ್ನನ್ನು ತಡೆಯಬೇಡಿ, ದಾರಿ ಬಿಡಿ ಎಂದರು. ಮಧ್ಯದ ಅಮಲಿನಲ್ಲಿದ್ದ ಮಧಾಯಿನ ಕಿವಿಗೆ ಅವಧೂತ ಎನ್ನುವ ಶಬ್ದವು ಕೇಳಿಸಿತು. ಕೂಡಲೇ ಆತ ಮದ್ಯದ ಮಡಿಕೆಯ ಚೂರೊಂದನ್ನು ಎತ್ತಿಕೊಂಡು ನಿತ್ಯಾನಂದ ಪ್ರಭುಗಳ ಕಡೆಗೆ ಬೀಸಿ ಎಸೆದ. ಆ ಮಡಿಕೆಯ ತುಂಡು ಪ್ರಭುಗಳ ಹಣೆಗೆ ಹೋಗಿ ಬಡಿಯಿತು. ಹಣೆಯಲ್ಲಿ ಗಾಯವಾಗಿ ರಕ್ತವು ಹನಿಹನಿಯಾಗಿ ಸುರಿಯಲಾರಂಭಿಸಿತು. ನಿತ್ಯಾನಂದ ಪ್ರಭುಗಳು ಕೋಪಗೊಳ್ಳದೆ ಶ್ರೀಕೃಷ್ಣನ ನಾಮವನ್ನು ಜಪಿಸುವಂತೆ ಮಧಾಯಿನನ್ನು ಕೇಳಿಕೊಂಡರು. ಮಧಾಯಿ ಅವರನ್ನು ಅಪಹಾಸ್ಯ ಮಾಡುತ್ತಾ ಮದವೇರಿದ ಆನೆಯ ಹಾಗೆ ಮುನ್ನುಗ್ಗುತ್ತಾ ಮತ್ತೆ ಪ್ರಭುಗಳಿಗೆ ಹೊಡೆಯಲು ಮುಂದಾದ. ಅದನ್ನು ಗಮನಿಸಿದ ಜಗಾಯಿ ಮಧಾಯಿನನ್ನು ತಡೆದು ಬುದ್ಧಿಮಾತು ಹೇಳಿದ. ಅಲ್ಲಿದ್ದ ಭಕ್ತರಲ್ಲೊಬ್ಬರು ಈ ಪ್ರಕರಣವನ್ನು ನೋಡಿ ಭಯಭೀತರಾದರು. ಅವರು ಓಡೋಡುತ್ತಾ ವಿಶ್ವಂಬರನ ಮನೆಗೆ ಬಂದು ವಿಶ್ವಂಬರನ ಮುಂದೆ ನಡೆದ ಘಟನೆಗಳೆಲ್ಲ ವಿವರಿಸಿದರು. ವಿಶ್ವಂಬರನಿಗೆ ಭಯಂಕರ ಸಿಟ್ಟು ಬಂತು. ಆತ ಅಲ್ಲಿದ್ದ ಭಕ್ತರನ್ನೆಲ್ಲ ಎಬ್ಬಿಸಿ ಹೋಗೋಣ ಎಂದ. ಎಲ್ಲರೂ ನಿತ್ಯಾನಂದ ಪ್ರಭುಗಳು ಇರುವಲ್ಲಿಗೆ ಧಾವಿಸಿ ಬಂದರು. ವಿಶ್ವಂಬರನಿಗೆ ನಿತ್ಯಾನಂದ ಪ್ರಭುಗಳ ಹಣೆಯಿಂದ ರಕ್ತವು ಜಿನುಗುವುದು ಕಾಣಿಸಿತು. ಆತ ತಾಳ್ಮೆ ಕಳೆದುಕೊಂಡ. ದೊಡ್ಡದಾಗಿ ಚಕ್ರ ಎಂದು ಕೂಗಿದ. ಅದೇನು ಮಹಿಮೆಯೋ ಎನ್ನುವಂತೆ ಆಕಾಶದಲ್ಲಿ ಚಕ್ರವೊಂದು ಗರಗರನೆ ತಿರುಗುತ್ತಾ ಇಳಿದಂತಾಯಿತು. ತನ್ನ ಬೆಳಕಿನಿಂದ ಅಲ್ಲಿದ್ದವರ ಕಣ್ಣುಗಳನ್ನು ಕುಕ್ಕಿತು. ನಿತ್ಯಾನಂದ ಪ್ರಭುಗಳು ಅದನ್ನು ನೋಡಿ ಧಡಕ್ಕನೆ ಎದ್ದು ಕುಳಿತರು. ವಿಶ್ವಂಬರನ ಮುಂದೆ ತಲೆಬಾಗಿ, ಪ್ರಭು, ದಯವಿಟ್ಟು ತಾಳ್ಮೆ ವಹಿಸು. ಜಗಾಯಿ ನನಗೇನೂ ಮಾಡಿಲ್ಲ. ಮಧಾಯಿ ನನಗೆ ಹೊಡೆಯಲು ಮುಂದಾದಾಗ ಅದನ್ನೇ ತಡೆದ. ಆದರೆ ಆಕಸ್ಮಿಕವಾಗಿ ಮಡಿಕೆ ತುಂಡೊಂದು ಹಾರಿ ಬಂದು ನನಗೆ ಬಡಿದಿದ್ದರಿಂದ ನನ್ನ ಹಣೆಯಲ್ಲಿ ಗಾಯವಾಗಿದೆ. ಆದ್ದರಿಂದ ನನಗೆ ಕಿಂಚಿತ್ತೂ ನೋವಿಲ್ಲ. ದಯವಿಟ್ಟು ನೀನು ಶಾಂತನಾಗಬೇಕು. ಅವರಿಬ್ಬರನ್ನೂ ನನಗೆ ಒಪ್ಪಿಸಬೇಕು ಎಂದು ವಿನಂತಿಸಿದರು. ನಿತ್ಯಾನಂದ ಪ್ರಭುಗಳ ಮಾತುಗಳಿಂದ ವಿಶ್ವಂಬರನ ಕೋಪವು ಇಳಿದು ಹೋಯಿತು. ಅವನು ಸಂತೃಪ್ತಿಯಿಂದ ಮುಂದೆ ಹೋಗಿ ಜಗಾಯಿನನ್ನು ಆಲಿಂಗಿಸಿ, ನಿತ್ಯಾನಂದರನ್ನು ಕಾಪಾಡಿದಕ್ಕೆ ಧನ್ಯವಾದಗಳು ಎಂದ. ನಿನ್ನ ಎಲ್ಲಾ ಪಾಪಗಳು ನಶಿಸಿ ನಿನಗೆ ಕೃಷ್ಣ ಪ್ರೇಮ ಪ್ರಾಪ್ತಿಯಾಗುತ್ತದೆ ಎಂದು ಆಶೀರ್ವದಿಸಿದ. ತತ್ಕ್ಷಣ ಜಗಾಯಿನಲ್ಲಿ ಕೃಷ್ಣ ಪ್ರೇಮದ ಲಕ್ಷಣಗಳು ಕಾಣಿಸಿಕೊಳ್ಳಲಾರಂಭಿಸಿದವು. ಆತ ವಿಶ್ವಂಬರನ ಪಾದಗಳಿಗೆ ವಂದಿಸಿ ಖುಷಿಯಿಂದ ಎದ್ದು ನಿಂತ. ಈ ಚಮತ್ಕಾರವನ್ನು ಕಂಡ ಮಧಾಯಿಗೆ ಜ್ಞಾನೋದಯವಾಯಿತು. ಅವನು ವಿಶ್ವಂಬರನ ಬಳಿ ಬಂದ. ಪಾದಗಳ ಬಳಿ ಬಿದ್ದು, ನಾನು ಮತ್ತು ಜಗಾಯಿ ಇಬ್ಬರೂ ಸರಿಸಮಾನಾದ ಪಾಪಿಗಳು. ಒಂದೇ ಜಾಗದಲ್ಲಿ ಒಂದೇ ಸಮಯದಲ್ಲಿ ನಾವು ಜೊತೆಗೂಡಿ ಪಾಪಗಳನ್ನು ಮಾಡಿದೆವು. ಆದರೆ ನೀವು ಜಗಾಯಿನಲ್ಲಿ ಮಾತ್ರ ಕೃಪೆ ತೋರಿ ನನ್ನನ್ನು ಉಪೇಕ್ಷಿಸಿದಿರಿ. ದಯಮಾಡಿ ನನ್ನನ್ನೂ ನೀವು ಉದ್ಧರಿಸಬೇಕು ಎಂದು ಬೇಡಿಕೊಂಡ. ವಿಶ್ವಂಬರ ಕೋಪದಿಂದ, ಅದು ಸಾಧ್ಯವಿಲ್ಲ, ನೀನು ನನ್ನ ಭಕ್ತ ನಿತ್ಯಾನಂದನ ರಕ್ತವನ್ನು ಹರಿಸಿರುವೆ ಎಂದು ಹೇಳಿದ. ಮಧಾಯ್, ಹೇ ಪ್ರಭುವೇ, ನಿನ್ನ ಹಿಂದಿನ ಅವತಾರಗಳಲ್ಲಿ ನಿನ್ನ ದೇಹಕ್ಕೆ ಬಾಣಗಳನ್ನು ಬಿಟ್ಟು ನಿನ್ನ ರಕ್ತವನ್ನು ಹರಿಸಿರುವ ರಾಕ್ಷಸರನ್ನೂ ನೀನು ಉದ್ಧರಿಸಿರುವೆಯಲ್ಲ. ನನ್ನನ್ನು ಏಕೆ ಪ್ರತ್ಯೇಕಿಸುವೆ ಎಂದು ಮತ್ತೆ ಬೇಡಿಕೊಂಡ. ವಿಶ್ವಂಬರನು, ನಿನ್ನ ಅಪರಾಧವು ಆ ರಾಕ್ಷಸರ ಅಪರಾಧಕ್ಕಿಂತ ಹೆಚ್ಚಿನದು. ಯಾಕೆಂದರೆ ನಾನು ನನ್ನ ವಿರುದ್ಧದ ಅಪರಾಧಗಳನ್ನು ಸುಲಭವಾಗಿ ಮನ್ನಿಸುತ್ತೇನೆ, ಆದರೆ ನನ್ನ ಭಕ್ತರ ವಿರುದ್ಧದ ಅಪರಾಧಗಳನ್ನು ಮನ್ನಿಸಲಾರೆ ಎಂದು ಹೇಳಿದ. ಮಧಾಯಿ ದೈನ್ಯದಿಂದ, ಹೇ ಸ್ವಾಮಿಯೇ, ದಯವಿಟ್ಟು ನನಗೆ ಈ ಅಪರಾಧದಿಂದ ಪಾರಾಗುವ ಮಾರ್ಗ ತಿಳಿಸು ಎಂದು ಕಾಲು ಹಿಡಿದುಕೊಂಡು ಪ್ರಾರ್ಥಿಸಿದ.
ವಿಶ್ವಂಬರ ಖಚಿತವಾಗಿ ಹೇಳಿದ. ವೈಷ್ಣವರ ವಿರುದ್ಧದ ಅಪರಾಧಕ್ಕೆ ಇರುವ ಏಕೈಕ ಮದ್ದೆಂದರೆ ಅಪರಾಧ ಎಸಗಿದ ವೈಷ್ಣವನ ಪಾದಗಳಿಗೆರಗಿ ಕ್ಷಮೆ ಬೇಡುವುದು. ಕ್ಷಣವೂ ತಡೆ ಮಾಡದೆ ಮಧಾಯಿ ನಿತ್ಯಾನಂದರ ಕಾಲಿಗೆ ಬಿದ್ದು ಕ್ಷಮೆ ಕೇಳಿದ. ಈ ಬಗೆಯಲ್ಲಿ ತಮ್ಮ ಪಾಪಗಳಿಂದ ಮುಕ್ತರಾದ ಜಗಾಯಿ ಮತ್ತು ಮಧಾಯಿ ಸಹೋದರರು ಬಾಗಿ ಮೊದಲು ನಿತ್ಯಾನಂದರ ಪಾದಗಳಿಗೆ, ನಂತರ ವಿಶ್ವಂಬರನ ಪಾದಗಳಿಗೆ ಸಾಷ್ಟಾಂಗ ಎರಗಿದರು. ವಿಶ್ವಂಬರ ಅವರನ್ನು ಹಸನ್ಮುಖದಿಂದ ಮೇಲೆತ್ತಿ ಹರೇ ಕೃಷ್ಣ ಮಹಾಮಂತ್ರವನ್ನು ಉಪದೇಶಿಸಿದ. ನಿಮ್ಮ ಮೇಲೆ ಶ್ರೀಕೃಷ್ಣಾನುಗ್ರಹವು ಸಂಪೂರ್ಣವಾಗಿ ಇದೆ. ನೀವೀಗ ಪಾಪ ಮುಕ್ತರಾಗಿ ಕೃಷ್ಣ ಭಕ್ತರಾಗಿದ್ದೀರಿ ಎಂದು ಹರಸಿದ. ಕಡುಪಾಪಿಗಳೂ ಕುಡುಕರೂ ಆಗಿದ್ದ ಆ ಇಬ್ಬರು ಸಹೋದರರು ನೋಡುತ್ತಿದ್ದಂತೆ ಶ್ರೀಕೃಷ್ಣನ ಭಕ್ತರಾಗಿ ಮೇಲೆದ್ದರು. ವಿಶ್ವಂಬರನಿಗೆ ಕೈ ಮುಗಿದು ನೀವೇ ನಮ್ಮ ಪಾಲಿನ ದೇವರು ಎಂದರು. ಸ್ತುತಿಸಲು ಮುಂದಾದರು. ವಿಶ್ವಂಬರನು, ನಿಮ್ಮ ಪಾಪಗಳು ಮುಕ್ತವಾಗಿದೆ ನಿಜ, ಆದರೆ ಮತ್ತೆ ಯಾವತ್ತೂ ನೀವು ಅಧಾರ್ಮಿಕವಾಗಿ ನಡೆದುಕೊಳ್ಳಬಾರದು. ಶ್ರೀಕೃಷ್ಣನ ಭಕ್ತರಾಗಿಯೇ ಇರಬೇಕು. ನಾನು ನಿಮ್ಮ ಹಿಂದಿನ ಎಲ್ಲ ಪಾಪಗಳ ಭಾರವನ್ನು ಹೊರುತ್ತೇನೆ ಎಂದು ಹೇಳಿದ. ಇಬ್ಬರಿಗೂ ಭಾವೋನ್ಮಾದವಾಯಿತು. ಅವರಿಬ್ಬರು ಕೆಳಗುರುಳಿ ಬಿದ್ದರು. ನಿಧಾನವಾಗಿ ಕಣ್ಣು ಬಿಟ್ಟರು. ಅವರ ಕಣ್ಣುಗಳಲ್ಲಿ ಹೊಸ ಬೆಳಕಿತ್ತು. ಅವರ ದೇಹವು ರೋಮಾಂಚನಗೊಂಡು ನಡುಗುತ್ತಿತ್ತು. ವಿಶ್ವಂಬರನು ಅಲ್ಲಿದ್ದ ಎಲ್ಲ ಭಕ್ತರಿಗೂ ಆಜ್ಞಾಪಿಸಿದ, ಈ ಇಬ್ಬರನ್ನು ನೀವು ನನ್ನ ಮನೆಗೆ ಕರೆದೊಯ್ಯಿರಿ. ಅವರ ಜೊತೆ ನಾನು ಈ ಸಂಜೆ ಸಂಕೀರ್ತನೆ ಮಾಡಬೇಕಾಗಿದೆ. ಈ ಕ್ಷಣದಿಂದ ಅವರು ಹರಿಭಕ್ತರಾಗಿದ್ದಾರೆ. ನಿತ್ಯಾನಂದರ ಮತ್ತು ವಿಶ್ವಂಬರರ ಸಂಕೀರ್ತನ ಆಂದೋಲನವು ಈ ಮಾದರಿಯಲ್ಲಿ ತಮ್ಮ ನಿಕಟ ಸಹವರ್ತಿಗಳ ಮನೆಗಳಲ್ಲಿ ಆಪ್ತೇಷ್ಟರೊಡನೆ ನಡೆಯುತ್ತಿತ್ತು. ಪ್ರತಿದಿನ ಸಂಜೆ ಪ್ರಭುದ್ವಯರು ತಮ್ಮ ನಿಕಟ ಸಹಚರರೊಡನೆ ಪೂರ್ವ ನಿಗದಿಯಾದ ಮನೆಯಲ್ಲಿ ಸೇರಿ ತಡರಾತ್ರಿಯವರೆಗೆ ಸಂಕೀರ್ತನೆಯನ್ನು ನಡೆಸುತ್ತಿದ್ದರು. ಈ ಸಂಕೀರ್ತನೆಯನ್ನು ಕಣ್ತುಂಬಿಕೊಳ್ಳಲಾಗದ ಸಾಮಾನ್ಯ ಭಕ್ತರೆಲ್ಲರೂ ಇದರಿಂದ ಭಕ್ತರಲ್ಲಿ ಇದರಿಂದ ಬೇಸರ ಉಂಟಾಯಿತು. ಅವರು ವಿಶ್ವಂಬರನನ್ನು ಟೀಕಿಸುವ ಅಭಕ್ತರಿಂದ ನಮಗೆ ಭಾರಿ ಅಡಚಣೆ ಉಂಟಾಗುತ್ತಿದೆ. ಅವರ ಕಾರಣದಿಂದ ಪ್ರಭುದ್ವಯರು ತಮ್ಮ ಸಂಕೀರ್ತನೆಯನ್ನು ತುಂಬಾ ಖಾಸಗಿಯಾಗಿ ನಡೆಸುತ್ತಿದ್ದಾರೆ. ಈ ಅಭಕ್ತರ ದೆಸೆಯಿಂದ ನಾವು ಈ ಸಂಕೀರ್ತನೆಯನ್ನು ನೋಡುವ ಅವಕಾಶವೇ ಇಲ್ಲದಂತಾಗಿದೆ. ಆ ಹಬ್ಬದ ವಾತಾವರಣವನ್ನು ನಾವು ನೋಡಲಾಗುತ್ತಿಲ್ಲವೇ ಎಂದು ಬೇಸರಿಸತೊಡಗಿದರು. ಹೇಗಾದರೂ ಮಾಡಿ ವಿಶ್ವಂಬರನಲ್ಲಿ ಬೇಡಿಕೊಂಡು ತಾವೂ ಹರಿನಾಮ ಸಂಕೀರ್ತನ ಚಳುವಳಿಯ ಭಾಗವಾಗಬೇಕೆಂದು ನಿಶ್ಚಯಿಸಿ ನವದ್ವೀಪದ ಸಾಮಾನ್ಯ ಜನರು ಒಂದು ದಿನ ವಿಶ್ವಂಬರನ ಮನೆಗೆ ಬಂದರು. ಬಂದವರೆಲ್ಲ ತಮ್ಮ ಕೈಗಳಲ್ಲಿ ಬಾಳೆಹಣ್ಣು, ಹಾಲು, ಮೊಸರು, ಬೆಣ್ಣೆ, ತುಪ್ಪ ಹೀಗೆ ಏನಾದರೊಂದು ವಸ್ತುಗಳನ್ನು ಕಾಣಿಕೆಯಾಗಿ ತಂದರು. ವಿಶ್ವಂಬರನಿಗೆ ವಂದಿಸಿ ತಮ್ಮ ಅಹವಾಲನ್ನು ಮುಂದಿಟ್ಟು ಸಂಕೀರ್ತನಾ ಚಳವಳಿಯಲ್ಲಿ ತಮ್ಮನ್ನೂ ಸೇರಿಸಿಕೊಳ್ಳಲು ವಿನಂತಿಸಿದರು. ವಿಶ್ವಂಬರ ನಗುತ್ತಾ ಅವರಿಗೆ, ವ್ಯರ್ಥ ಮಾತುಕತೆಗಳಲ್ಲಿ ನಿಮ್ಮ ಸಮಯ ಹಾಳು ಮಾಡಬೇಡಿ. ಹರಿನಾಮವನ್ನು ಸದಾ ಜಪಿಸಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಇದುವೇ ಕಲಿಯುಗದ ಮಹಾಮಂತ್ರ. ದಿನನಿತ್ಯ ನಿಗದಿತ ಸಂಖ್ಯೆಯಲ್ಲಿ ಈ ಮಂತ್ರವನ್ನು ಜಪಿಸಿ. ಈ ಮಂತ್ರವನ್ನು ಜಪಿಸಲು ಯಾವುದೇ ರೀತಿ ನಿಯಮಗಳ ಬಾಧ್ಯತೆ ಇಲ್ಲ. ನಿಮ್ಮ ಮನೆಯವರೆಲ್ಲರೂ ತಂದೆ, ತಾಯಿ, ಅಣ್ಣ, ತಮ್ಮ, ಅಕ್ಕ, ತಂಗಿ, ಮಗ, ಮಗಳು ಒಟ್ಟುಗೂಡಿ ಇದನ್ನು ಕೀರ್ತನೆ ಮಾಡಿ ಆನಂದವನ್ನು ಹೊಂದಿ ಎಂದು ಉಪದೇಶಿಸಿದ. ಅಂದಿನಿಂದ ನವದ್ವೀಪದ ಆಸ್ತಿಕರ ಮನೆಗಳಲ್ಲೆಲ್ಲ ಮೃದಂಗ ಕೃತಾಳದೊಂದಿಗೆ ಹರಿನಾಮ ಸಂಕೀರ್ತನೆಯು ಪ್ರಾರಂಭವಾಯಿತು. ನವದ್ವೀಪದ ಎಲ್ಲ ಮನೆಯವರು ದಿನಾಲೂ ಸಂಜೆ ತಮ್ಮ ದೇವರ ಕೋಣೆಯ ಮುಂದೆ ಸೇರಲಾರಂಭಿಸಿದರು. ಅಲ್ಲಿ ಮನೆಯ ಸದಸ್ಯರೆಲ್ಲರೂ ಬಹು ಖುಷಿಯಿಂದ ಹರೇ ಕೃಷ್ಣ ಮಹಾಮಂತ್ರವನ್ನು ಜೋರಾಗಿ ಕೀರ್ತಿಸತೊಡಗಿದರು. ಮರುದಿನ ವಿಶ್ವಂಬರ ತನ್ನ ಸಹಚರರನ್ನೆಲ್ಲ ಕರೆದ. ಈಗಾಗಲೇ ನಾವು ಜಗಾಯಿ ಮತ್ತು ಮದಾಯಿ ಅಂತವರನ್ನು ಕೃಷ್ಣ ಪ್ರಜ್ಞೆಗೆ ಒಳಪಡಿಸಿದ್ದೇವೆ. ಆದರೆ ಇನ್ನೂ ಸಾಕಷ್ಟು ಮಂದಿ ಮುಗ್ಧರು ನಮ್ಮ ನಡುವೆ ಇದ್ದಾರೆ. ಅವರೆಲ್ಲರಲ್ಲಿ ಕೃಷ್ಣ ಪ್ರಜ್ಞೆಯನ್ನು ಬಿತ್ತುವುದು ನಮ್ಮ ಆದ್ಯ ಕರ್ತವ್ಯ ಎಂದ. ಹರೇ ಕೃಷ್ಣ ಮಹಾಮಂತ್ರವನ್ನು ಎಲ್ಲರೂ ಜಪಿಸುವಂತಾಗಬೇಕು. ಅದಕ್ಕಾಗಿ ನೀವು ಮನೆ ಮನೆಗೂ ಭೇಟಿ ನೀಡಬೇಕು. ಎಲ್ಲರಲ್ಲಿ ಕೃಷ್ಣ ಪ್ರಜ್ಞೆಯನ್ನು ಬಿತ್ತಬೇಕು. ನಾವು ಬದುಕಲು ಬೇಕಾಗಿರುವ ಗಾಳಿ, ನೀರು ಮತ್ತು ಆಹಾರದಷ್ಟೇ ಕೃಷ್ಣ ಪ್ರಜ್ಞೆಯೂ ಅಗತ್ಯ ಎಂಬುದನ್ನು ಅವರಿಗೆ ಮನಗಾಣಿಸಬೇಕು ಎಂದು ಆದೇಶ ನೀಡಿದ. ವಿಶ್ವಂಬರನ ಸ್ನೇಹಿತರು ಒಕ್ಕೊರಲಿನಿಂದ ಒಪ್ಪಿದರು.
ಆ ಕ್ಷಣದಿಂದಲೇ ಕೃಷ್ಣನಾಮ ಸಂಕೀರ್ತನೆಯ ಪ್ರಚಾರದ ಆಂದೋಲನಕ್ಕೆ ಮುಂದಾದರು. ಮೇಲಿನ ಕಾರಣಗಳಿಂದ ನವದ್ವೀಪದಲ್ಲಿ ಹರಿ ಹರಿ ಎನ್ನುವ ನಾಮದೊಂದಿಗೆ ಮೃದಂಗದ ನಿನಾದವೂ ಸೇರಿತು. ಅದು ಗಾಳಿಯಾಯಿತು, ನೀರಾಯಿತು, ಆಹಾರವಾಯಿತು, ಮನೆ ಮನೆಗಳನ್ನೂ ತುಂಬಿತು. ಪ್ರತಿಯೊಬ್ಬರೂ ಹರಿನಾಮ ಸಂಕೀರ್ತನೆಯಲ್ಲಿ ತೊಡಗಿಸಿಕೊಂಡರು. ಇದರಿಂದ ನವದ್ವೀಪದಲ್ಲಿ ಹರಿನಾಮ ಸಂಕೀರ್ತನೆ ಎಲ್ಲದೆ ಇನ್ನೇನೂ ಕೇಳಿಸದು ಎಂಬ ವಾತಾವರಣ ಸೃಷ್ಟಿಯಾಯಿತು. ನವದ್ವೀಪದ ಆಡಳಿತಾತ್ಮಕ ಜವಾಬ್ದಾರಿಯು ಆಗ ಚಾಂದ್ ಕಾಜಿ ಎಂಬುವನ ಕೈಯಲ್ಲಿತ್ತು. ಬಂಗಾಳವನ್ನು ಆಳುವ ಮುಸ್ಲಿಂ ದೊರೆಯಿಂದ ಅವನು ಫೌಜದಾರ ಅಥವಾ ನಗರದ ದಂಡಾಧಿಕಾರಿ ಮ್ಯಾಜಿಸ್ಟ್ರೇಟ್ ಆಗಿ ನಿಯುಕ್ತನಾಗಿದ್ದ. ಈ ಫೌಜದಾರನನ್ನು ಸ್ಥಳೀಯರು ಗೌರವದಿಂದ ಕಾಜಿ ಎಂದು ಕರೆಯುತ್ತಿದ್ದರು. ಕಾಜಿಗೆ ಅಪರಾಧಿಗಳನ್ನು ಶಿಕ್ಷಿಸುವ ಅಧಿಕಾರವಿತ್ತು. ಬಂಗಾಳದ ಎಲ್ಲ ಫೌಜದಾರರು ಮತ್ತು ಜಮೀನ್ದಾರರು ಗವರ್ನರರ ನಿಯಂತ್ರಣದಲ್ಲಿದ್ದರು. ಚಾಂದ್ ಕಾಜಿಯು ಇಂತಹ ಒಬ್ಬ ಸರ್ಕಾರಿ ಅಧಿಕಾರಿಯಾಗಿ ನವದ್ವೀಪದಲ್ಲಿ ದಂಡನೆಯ ಅಧಿಕಾರವನ್ನು ಹೊಂದಿದ್ದ. ಆತನ ನಿಜನಾಮವು ಮೌಲಾನಾ ಸಿರಾಜುದ್ದೀನ್ ಅಥವಾ ಹಬೀಬ್ ಉರ್ ರೆಹಮಾನ್ ಎಂದಾಗಿತ್ತು. ಒಂದು ದಿನ ನವದ್ವೀಪದ ಮುಸ್ಲಿಂ ಮುಖಂಡರೆಲ್ಲ ಚಾಂದ್ ಕಾಜಿಯ ಮನೆಗೆ ಬಂದರು. ಆತನಿಗೆ ವಂದಿಸಿದರು. ಬಳಿಕ ಮತ್ಸರದಿಂದ ವಿಶ್ವಂಬರನ ವಿರುದ್ಧ ದೂರಿದರು. ಇದನ್ನು ಕೇಳಿದ ಚಾಂದ್ ಕಾಜಿಗೆ ವಿಪರೀತ ಕೋಪವು ಹುಟ್ಟಿಕೊಂಡಿತ್ತು. ಆತ ಆ ದಿನ ಸಂಜೆ ಹರಿನಾಮ ಸಂಕೀರ್ತನೆಯಲ್ಲಿ ತೊಡಗಿದ್ದ ಮನೆಯೊಂದಕ್ಕೆ ನುಗ್ಗಿ ಭಕ್ತರ ಕೈಯಲ್ಲಿದ್ದ ಮೃದಂಗವನ್ನು ಕಿತ್ತು ಒಡೆದು ಹಾಕಿದ. ನೆರೆದಿದ್ದ ಕೃಷ್ಣ ಭಕ್ತರನ್ನು ಉದ್ದೇಶಿಸಿ, ಈ ತನಕ ನೀವೆಲ್ಲ ಹಿಂದೂ ಧರ್ಮದ ತತ್ವಗಳನ್ನು ಕಟ್ಟುನಿಟ್ಟಾಗಿ ಅನುಸರಿಸುವುದನ್ನು ನಾನು ನೋಡಿರಲಿಲ್ಲ. ಈಗ ನೀವು ಯಾರ ಪ್ರೇರಣೆಯಿಂದ ಈ ತತ್ವಗಳನ್ನು ಅನುಸರಿಸಲು ಮುಂದಾಗಿದ್ದೀರಿ ಎನ್ನುವುದನ್ನು ಹೇಳಿ ಎಂದು ಗರ್ಜಿಸಿದ. ಬಂಗಾಳದಲ್ಲಿ ಬಕ್ತಿಯಾರ್ ಖಿಲ್ಜಿಯ ಆಕ್ರಮಣದ ಕಾಲದಿಂದ ವೈದಿಕ ಅಥವಾ ಹಿಂದೂ ಧರ್ಮದ ಅನುಯಾಯಿಗಳನ್ನು ಹತ್ತಿಕ್ಕಲಾಗಿತ್ತು. ಈ ಕಾರಣದಿಂದಲೇ ಕಾಜಿಯು ಯಾವ ಮನೆಗೆ ನುಗ್ಗಿ ಮೃದಂಗವನ್ನು ಗಿಡಹಿದನೋ ಅಲ್ಲಿ ಅದೇ ನೆಲೆಯಲ್ಲಿ ಹಿಂದೂ ಧರ್ಮವನ್ನು ನಿಂದಿಸಿದ. ನಿಮ್ಮ ಧರ್ಮವನ್ನು ಈಗ ಉದ್ಧರಿಸಲು ಬಂದವರು ಯಾರು ಎಂದು ಪ್ರಶ್ನಿಸಿದ. ಕಾಜಿಯ ಬೆದರಿಕೆಯಿಂದ ಅವನು ದಾಳಿ ಇಟ್ಟ ಮನೆಯ ಮಂದಿ ಭಯಭೀತರಾದರು. ಮೌನವಾಗಿ ತಲೆ ತಗ್ಗಿಸಿದರು. ಕಾಜಿ ಉತ್ತೇಜಿತನಾಗಿ ಈ ಬಾರಿಯ ನಿಮ್ಮ ತಪ್ಪನ್ನು ಕ್ಷಮಿಸಿದ್ದೇನೆ. ಆದರೆ ನಾಳೆಯಿಂದ ನಗರದ ರಸ್ತೆಗಳಲ್ಲಿ ಅಥವಾ ಮನೆಗಳಲ್ಲಿ ಹರಿನಾಮ ಸಂಕೀರ್ತನೆ ನಡೆಸುವವರನ್ನು ಉಗ್ರವಾಗಿ ಶಿಕ್ಷಿಸಲಾಗುತ್ತದೆ ಮತ್ತು ಅಂತವರನ್ನು ಇಸ್ಲಾಂ ಧರ್ಮಕ್ಕೆ ಮತಾಂತರಿಸಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿ ಹೋದ. ಆ ಮನೆಯವರಿಗೆ ಆ ಕ್ಷಣದಿಂದ ಹರಿನಾಮ ಸಂಕೀರ್ತನೆಯನ್ನು ಮುಂದುವರಿಸಲು ಧೈರ್ಯ ಬರಲಿಲ್ಲ. ಅವರು ತಮ್ಮ ಸರೀಕರಿಗೆ ಈ ವಿಷಯ ತಿಳಿಸಿದರು. ಅವರ ಸರೀಕರಿಗೆ ತಿಳಿಸಿದರು. ಈಗ ಎಲ್ಲ ಭಕ್ತರು ಮುಂದೇನೋ ಎಂದು ತಿಳಿಯದಾದರು. ಅವರೆಲ್ಲರೂ 2 ದಿನಗಳ ಮೇಲೆ ಒಟ್ಟಾಗಿ ವಿಶ್ವಂಬರನಿದ್ದಲ್ಲಿಗೆ ಹೋಗಿ ನಡೆದ ಘಟನೆಗಳನ್ನು ವಿಭೇದಿಸಿದರು. ಅದನ್ನು ಕೇಳಿ ಸಿಟ್ಟುಗೊಂಡ ವಿಶ್ವಂಬರನು, ನೀವು ಯಾರೂ ಭಯಪಡಬೇಡಿ, ಬೇಕಾದರೆ ನಾನು ಎಲ್ಲಾ ಮುಸ್ಲಿಮರನ್ನು ಕೊಲ್ಲಬಲ್ಲೆ, ಆದರೆ ಆ ದಾರಿ ಹಿಡಿಯಲಾರೆ. ಬೇರೆ ದಾರಿಯಿಂದ ಆ ಕಾಜಿಯನ್ನು ಬಗ್ಗು ಬಡಿಯುವೆ ಎಂದು ಸಂತೈಸಿದ. ಭಕ್ತರು ದ್ವಂದ್ವದಲ್ಲಿ ಬಿದ್ದರು. ಅವರು ವಿಶ್ವಂಬರನಲ್ಲಿ ಕಾಜಿಯ 100 ಸೈನಿಕರು ನವದ್ವೀಪದ ರಸ್ತೆಗಳಲ್ಲಿ ತಿರುಗುತ್ತಿದ್ದಾರೆ. ಅವರ ಭಯದಿಂದ ನಾವು ಹರಿನಾಮ ಸಂಕೀರ್ತನೆಯನ್ನು ಮಾಡುವುದೇ ದುಸ್ತರವಾಗಿದೆ. ನಾವೆಲ್ಲರೂ ನವದ್ವೀಪವನ್ನು ಬಿಟ್ಟು ಬೇರೆಲ್ಲಿಗಾದರೂ ಹೋಗುವುದೇ ಕ್ಷೇಮ ಎಂದು ತಮ್ಮ ಆತಂಕವನ್ನು ನಿವೇದಿಸಿದರು. ವಿಶ್ವಂಬರ ಅವರಿಗೆ, ಈ ದಿನ ಸಂಜೆ ನಾನು 3 ತಂಡಗಳನ್ನು ಮಾಡಿ ಇಡೀ ನಗರದಲ್ಲಿ ಸಂಕೀರ್ತನೆ ನಡೆಸುತ್ತೇನೆ. ನೀವು ಸಾವಿರಾರು ಸಂಖ್ಯೆಯಲ್ಲಿ ಬಂದು ನನ್ನ ಜೊತೆ ಹೆಜ್ಜೆ ಹಾಕಿ. ಆ ಕಾಜಿಗೆ ನಾನೇ ಸ್ವಯಂ ಬುದ್ಧಿ ಕಲಿಸುತ್ತೇನೆ ಎಂದು ಅಭಯ ನೀಡಿದ. ವಿಶ್ವಂಬರನು 3 ತಂಡಗಳನ್ನು ರಚಿಸಿದ. ಮುಂಭಾಗದ ತಂಡಕ್ಕೆ ಹರಿದಾಸ ಠಾಕೂರರನ್ನು ನಾಯಕರನ್ನಾಗಿ ನೇಮಿಸಿದ. ಮಧ್ಯದ ತಂಡಕ್ಕೆ ಅದ್ವೈತ ಆಚಾರ್ಯರನ್ನು ನಿಯುಕ್ತಿ ಮಾಡಿದ ಮತ್ತು ಹಿಂಭಾಗದ ತಂಡದಲ್ಲಿ ಸ್ವತಃ ತಾನೇ ಮುಂದೆ ನಿಂತ. ಈ 3 ತಂಡಗಳಲ್ಲಿ ಸಹಸ್ರ ಜನರು ಸೇರಿದರು. ಹರಿನಾಮ ಸಂಕೀರ್ತನೆಯನ್ನು ನಡೆಸುತ್ತಾ ನವದ್ವೀಪದ ನಗರ ಪ್ರದಕ್ಷಿಣೆ ಮಾಡಿದರು. ಬೋಲೋ ಹರಿ ಹರಿ ಬೋಲೋ ಎನ್ನುವ ಘೋಷವಾಕ್ಯಗಳ ಜೊತೆ ಹರೇ ಕೃಷ್ಣ ಮಹಾಮಂತ್ರವು ಒಂದಾಯಿತು. ಜೊತೆಗೆ 10 ಮೃದಂಗಗಳ ತಾಡನದಿಂದ ಹುಟ್ಟಿದ ಶಬ್ದವು ಆಕಾಶ ವ್ಯಾಪಿಯಾಯಿತು. ನಿತ್ಯಾನಂದ ಪ್ರಭು, ಗದಾಧರ ಪಂಡಿತ, ಶ್ರೀವಾಸ ಪಂಡಿತ, ರಾಮಾಯಿ ಪಂಡಿತ, ಜಗದಾನಂದ ಪಂಡಿತ, ನಂದನಾಚಾರ್ಯ, ಮುರಾರಿ ಗುಪ್ತ, ಮುಕುಂದ ದತ್ತ, ಚಂದ್ರಶೇಖರರೇ ಮುಂತಾದ ಪ್ರಮುಖ ಭಕ್ತರು ಈ ಸಂಕೀರ್ತನೆಯಲ್ಲಿ ಪಾಲ್ಗೊಂಡರು.
ಅವರ ಜೊತೆ ಸಾವಿರಾರು ವೈಷ್ಣವರು ಜೊತೆಗೂಡಿದರು. ಎಲ್ಲ ವೈಷ್ಣವರ ಕೈಗಳಲ್ಲಿ ಉರಿಯುವ ಪಂಜುಗಳಿದ್ದವು. ಎಲ್ಲರೂ ತಮ್ಮನ್ನು ತಾವು ಮರೆತು ಹಾಡಿದರು, ಕುಣಿದರು. ಸಂಕೀರ್ತನೆಯ ತಂಡಗಳು ನಗರದಲ್ಲೆಲ್ಲ ಹಾದು ಹೋದವು. ಕೊನೆಗೆ ಕಾಜಿಯ ಮನೆ ಇರುವ ರಸ್ತೆಗೆ ಕಾಲಿಟ್ಟವು. ಕಾಜಿಗೆ ಸಂಕೀರ್ತನೆಯು ರಣಭಯಂಕರವಾಗಿ ಕೇಳಿಸಿತು. ಭಕ್ತರ ಕೈಗಳಲ್ಲಿದ್ದ ಪಂಜುಗಳನ್ನು ನೋಡಿ ಭೀತಿಗೊಂಡ ಆತ ಮನೆಯ ಒಳಕೊಣೆಯನ್ನು ಹೊಕ್ಕು ಅಲ್ಲಿ ಅವಿತು ಕುಳಿತುಕೊಂಡ. ಹರಿಭಕ್ತರು ಸಾಕಷ್ಟು ಹೊತ್ತು ಕಾಜಿಯ ಮನೆಯಂಗಳದಲ್ಲಿ ಹರೇ ಕೃಷ್ಣ ಮಹಾಮಂತ್ರವನ್ನು ಜೋರಾಗಿ ಪಠಿಸುತ್ತಾ ನಿಂತರು. ಕಾಜಿಯು ಎಷ್ಟು ಹೊತ್ತಾದರೂ ಹೊರಬರದಿದ್ದುದನ್ನು ಕಂಡು ಅಲ್ಲಿದ್ದ ಹೂದೋಟವನ್ನು ಪೂರ್ತಿಯಾಗಿ ಧ್ವಂಸಗೊಳಿಸಿದರು. ಕಾಜಿಯು ಇದನ್ನೆಲ್ಲ ಗಮನಿಸಿದ. ಇನ್ನು ಒಳಗಿದ್ದು ಸುಖವಿಲ್ಲ ಎಂದುಕೊಂಡು ನಿಧಾನವಾಗಿ ಬಾಗಿಲು ತೆರೆದು ಜಗಲಿಯಲ್ಲಿ ಬಂದು ನಿಂತ. ವಿಶ್ವಂಬರನು ಕಾಜಿಯನ್ನು ನೋಡಿ, ಸ್ವಾಮಿ ಫೌಜುದಾರರೇ, ನಮಸ್ಕಾರ ಎಂದು ಗೌರವದಿಂದ ನಮಸ್ಕರಿಸಿದ. ನಾನು ನಿಮ್ಮ ಮನೆಗೆ ಅತಿಥಿಯಾಗಿ ಬಂದಿದ್ದೇನೆ. ಆದರೆ ನೀವು ನನ್ನನ್ನು ನನ್ನ ಜನರನ್ನೂ ನೋಡಿ ಒಳಗೆ ಹೋಗಿ ಯಾಕೆ ಅಡಗಿ ಕುಳಿತಿರಿ? ಇದು ಶಿಷ್ಟಾಚಾರವಲ್ಲವಲ್ಲ ಎಂದು ಮಾತಿಗೆಳೆದ. ಕಾಜಿಯ ಮನಸ್ಸು ತಿಳಿಯಾಯಿತು. ಆತ, ನೀನು ಕೋಪೋದ್ರೇಕಗಳಿಂದ ಬಂದಾಗ ನಾನು ನಿನ್ನನ್ನು ಎದುರಿಸುವುದು ಸರಿಯಲ್ಲ ಎಂದು ಮನೆಯೊಳಗೆ ಹೋದೆ. ಈಗ ನೀನು ಶಾಂತವಾಗಿರುವೆ ಎಂದು ಸಂತೋಷದಿಂದ ಹೊರಗೆ ಬಂದೆ. ನಾನು ನಿಮ್ಮಂಥ ಅತಿಥಿಗಳನ್ನು ತಿರಸ್ಕರಿಸುವ ಪ್ರವೃತ್ತಿಯವನಲ್ಲ. ಯಾಕೆಂದರೆ ನಮ್ಮ ಗ್ರಾಮೀಣ ಭಾಗದ ಬಾಂಧವ್ಯ ರೀತ್ಯ ನನಗೆ ನೀಲಾಂಬರ ಚಕ್ರವರ್ತಿಯವರು ಮಾವನಾಗುತ್ತಾರೆ. ನಾನು ಅವರಿಂದ ಸ್ವಲ್ಪ ಸಂಸ್ಕಾರವನ್ನು ಪಡೆದಿದ್ದೇನೆ. ದೈಹಿಕ ಸಂಬಂಧಕ್ಕಿಂತ ಮಾನಸಿಕ ಸಂಬಂಧವು ಹೆಚ್ಚು ಎಂದು ನಂಬಿದ ನನಗೆ ನೀಲಾಂಬರ ಚಕ್ರವರ್ತಿಯವರು ನಿನ್ನ ಅಜ್ಜ ಎಂದು ಗೊತ್ತು. ಹಾಗೆ ನೀನು ಅವರ ಮೊಮ್ಮಗನಾಗಿರುವುದರಿಂದ ಬಾಂಧವ್ಯದಲ್ಲಿ ನೀನು ನನಗೆ ಅಳಿಯನಾಗಿದ್ದಿ. ನಿನ್ನಂತ ಅಳಿಯನು ಕೋಪಗೊಂಡರೆ ನನ್ನಂತ ಮಾವನು ಮೌನವಾಗಿರಬೇಕಾಗಿರುವುದು ಧರ್ಮ. ಹಾಗೆಯೇ ನನ್ನಂತ ಮಾವನು ತಪ್ಪು ಮಾಡಿದರೆ ನಿನ್ನಂತ ಅಳಿಯನು ಸುಮ್ಮನಾಗಿರಬೇಕೆಂದು ಇರಬೇಕಾದದು ಸಂಸ್ಕಾರ ಎಂದ. ಈ ಇಬ್ಬರ ನಡುವೆ ನಡೆದ ಈ ಸಂಭಾಷಣೆಗಳ ಗೂಢಾರ್ಥಗಳು ಅಲ್ಲಿದ್ದ ನೂರಾರು ಭಕ್ತರಿಗೆ ಅರ್ಥವಾಗಲಿಲ್ಲ. ಆದರೆ ಅವರೆಲ್ಲರೂ ವಿಶ್ವಂಬರನು ಕಾಜಿಯ ಮೇಲೆ ದಟ್ಟವಾದ ಪ್ರಭಾವ ಬೀರಿದ ಎಂದು ಸಂತಸಪಟ್ಟು ಶಾಂತರಾದರು. ಮುಂದೆ ನಡೆಯಬಹುದಾದ ಘಟನೆಯ ಬಗ್ಗೆ ಕುತೂಹಲ ತೋರುತ್ತಾ ಮೌನವಾದರು. ಕಾಜಿಯ ಮಾತುಗಳನ್ನು ಕೇಳಿ ಸಂತೋಷಗೊಂಡ ವಿಶ್ವಂಬರನು, ಮಾವ, ನಾನು ನಿಮ್ಮಲ್ಲಿ ಕೆಲವು ಪ್ರಶ್ನೆಗಳು ಕೇಳಲಿಕ್ಕಾಗಿಯೇ ಬಂದಿದ್ದೇನೆ. ಅವಕಾಶ ಕಲ್ಪಿಸಿಕೊಡಿ ಎಂದು ವಿನಂತಿಸಿದ. ಕಾಜಿ, ಅದಕ್ಕೇನು, ಖಂಡಿತವಾಗಿ ಕೇಳು ಎಂದು ಒಪ್ಪಿಗೆ ನೀಡಿದ. ವಿಶ್ವಂಬರನು ಮುಗುಳ್ನಕ್ಕ. ಮೆತ್ತಗಿನ ದನಿಯಲ್ಲಿ ಕಾಜಿಗೆ, ನೀವೂ ಸಹ ನಮ್ಮ ಹಾಗೆಯೇ ಹಸುವಿನ ಹಾಲನ್ನು ಕುಡಿಯುತ್ತೀರಿ. ಆದ್ದರಿಂದ ಹಸುವು ನಮಗೆ ಹೇಗೆ ತಾಯಿಯೋ ನಿಮಗೂ ಸಹ ತಾಯಿಯೇ. ಎತ್ತು ನಮ್ಮ ಹೊಲಗದ್ದೆಗಳನ್ನು ಒತ್ತು ನಮಗೆ ಧಾನ್ಯವನ್ನು ನೀಡುತ್ತದೆ. ಆದ್ದರಿಂದ ಎತ್ತು ನಿಮ್ಮ ತಂದೆ. ಹಸು ಮತ್ತು ಎತ್ತುಗಳು ತಂದೆ ತಾಯಿಗಳಾಗಿರುವುದರಿಂದ ನೀವು ಅವುಗಳನ್ನು ಕಡಿದು ಕೊಂದು ತಿನ್ನುವುದು ಸರಿಯೇ? ಅದು ಯಾವ ತತ್ವದ ಪ್ರಕಾರ ಸರಿ? ಇಂಥ ಪಾಪಕೃತ್ಯ ಮಾಡುವುದು ನಿಮ್ಮ ಧೈರ್ಯದ ಹಿಂದಿನ ಶಕ್ತಿ ಯಾವುದು ಎನ್ನುವುದನ್ನು ದಯವಿಟ್ಟು ನೀವು ನನಗೆ ತಿಳಿಸಬೇಕು ಎಂದು ಕೇಳಿದ. ಕಾಜಿಗೆ ಆ ಪ್ರಶ್ನೆ ಹಿತವೆನಿಸಿತು. ಆತ ತನ್ನ ಅಭಿಪ್ರಾಯ ಮಂಡಿಸಲು ಮುಂದಾದ. ಅಯ್ಯ ವಿಶ್ವಂಬರ, ನಿಮಗೆ ವೇದಗಳು ಹೇಗೆ ಪ್ರಮಾಣವೋ ಹಾಗೆಯೇ ಮುಸಲಿಮರಾದ ನಮಗೆ ಪವಿತ್ರವಾದ ಕುರಾನ್ ಪ್ರಮಾಣ ಗ್ರಂಥವಾಗಿದೆ. ಆ ಗ್ರಂಥದ ಪ್ರಕಾರ ಪ್ರಗತಿಗೆ 2 ಮಾರ್ಗಗಳಿವೆ. ಆನಂದಿಸುವ ಪ್ರವೃತ್ತಿಯನ್ನು ಹೆಚ್ಚಿಸುವುದು ಮೊದಲನೆಯದಾಗಿದ್ದರೆ, ಆನಂದಿಸುವ ಪ್ರವೃತ್ತಿಯನ್ನು ಕಡಿಮೆ ಮಾಡುವುದು ಎರಡನೆಯದಾಗಿದೆ. ಆನಂದಿಸುವ ಪ್ರವೃತ್ತಿಯನ್ನು ಕಡಿಮೆ ಮಾಡುವ ನಿವೃತ್ತಿ ಮಾರ್ಗದಲ್ಲಿ ಪ್ರಾಣಿ ಹತ್ಯೆ ನಿಷಿದ್ಧವಾಗಿದೆ. ಆದರೆ ಆನಂದಿಸುವ ಪ್ರವೃತ್ತಿಯನ್ನು ಹೆಚ್ಚಿಸುವ ಮೊದಲನೆಯ ಮಾರ್ಗದಲ್ಲಿ ಗೋಹತ್ಯೆಗೆ ನಿಯಂತ್ರಣವಿದ್ದರೂ ಧರ್ಮಶಾಸ್ತ್ರಗಳ ಮಾರ್ಗದರ್ಶನದ ಅಡಿಯಲ್ಲಿ ಗೋಹತ್ಯೆ ಪಾಪವಲ್ಲ ಎನ್ನುವುದು ನಮ್ಮ ತತ್ವ ಎಂದ. ಆಮೇಲೆ, ಅಯ್ಯ, ನಿಮ್ಮ ವೈದಿಕ ಧರ್ಮಗ್ರಂಥಗಳಲ್ಲಿ ಕೂಡ ಗೋಹತ್ಯೆಗೆ ಅವಕಾಶ ಇದೆ ಎಂದು ನಾನು ಕೇಳಿಬಲ್ಲೆ. ಆ ಅವಕಾಶದ ಮೂಲಕ ಋಷಿಮುನಿಗಳು ಯಜ್ಞಯಾಗಾದಿಗಳಲ್ಲಿ ಗೋಬಲಿ ನೀಡುತ್ತಿದ್ದರಲ್ಲ ಎಂದು ಸವಾಲು ಹಾಕಿದ. ವಿಶ್ವಂಬರನು ಕಾಜಿಯ ಸವಾಲನ್ನು ಸ್ವೀಕರಿಸಿದ. ವೇದಗಳಲ್ಲಿ ಎಲ್ಲೂ ಗೋಭಕ್ಷಣೆಯ ಮಾತಿಲ್ಲ. ಆದರೆ ಮಾಂಸಭಕ್ಷಕರಿಗೆ ರಿಯಾಯಿತಿ ಇದ್ದು ಅಂಥವರು ಕಾಳಿ ದೇವತೆಗೆ ಮೇಕೆಗಳನ್ನು ಅರ್ಪಿಸಿ ಮಾಂಸಭಕ್ಷಣೆ ಮಾಡಬಹುದು.
ಆದರೆ ಅಂತ ಮಾಂಸಭಕ್ಷಕರು ಮಾರುಕಟ್ಟೆ ಅಥವಾ ವದಾಗ್ರಹದಿಂದ ಮಾಂಸವನ್ನು ಖರೀದಿಸುವ ಹಾಗಿಲ್ಲ. ಬ್ರಾಹ್ಮಣ ಹಿತಾಯ ಚ ಎನ್ನುವ ಹಿಂದೂ ಧರ್ಮವು ಗೋಮಾತೆಯನ್ನು ವಧಿಸಲು ಅವಕಾಶ ನೀಡುವ ಪ್ರಶ್ನೆಯೇ ಇಲ್ಲ. ಗೀತೆಯು ಕೂಡ ಕೃಷಿ ಗೋರಕ್ಷ ವಾಣಿಜ್ಯಂ ವೈಶ್ಯಕರ್ಮ ಸ್ವಭಾವಜಂ ಎಂದಿದೆ. ಅಂದರೆ ಕೃಷಿ ಗೋರಕ್ಷಣೆ ಮತ್ತು ವ್ಯಾಪಾರಗಳು ವೈಶ್ಯರ ಧರ್ಮವು ಆಗಿದೆ ಎನ್ನುತ್ತದೆ ಎಂದ. ಕಾಜಿಯ ಮುಖದ ಹಾವಭಾವಗಳನ್ನು ಗಮನಿಸಿದ. ವಿಶ್ವಂಬರನು ಕಾಜಿಯ ಶಾಂತನಾಗಿರುವುದನ್ನು ಗಮನಿಸಿ ಮಾತು ಮುಂದುವರಿಸಿದ. ಋಷಿ ಮುನಿಗಳು ಹಿಂದಿನ ಯುಗಗಳಲ್ಲಿ ಜೀವಿಯ ಪ್ರಾಣವನ್ನು ಕಸಿದು ಮರಳಿ ತರುವ ಪ್ರಯೋಗಗಳಿಗಾಗಿ ಪ್ರಾಣಿ ಹತ್ಯೆಯ ಉಪಯೋಗವನ್ನು ಮಾಡಿದ್ದುಂಟು. ಆದರೂ ಅವರು ಅಂತಹ ಪ್ರಯೋಗಕ್ಕೆ ವೃದ್ಧ ಪ್ರಾಣಿಗಳನ್ನೇ ಅವಲಂಬಿಸುತ್ತಿದ್ದರು ಎನ್ನುವುದು ಕಲಿಯುಗದ ಪೂರ್ವದ ಮಾತು. ಕಲಿಯುಗದಲ್ಲಿ ಈ 5 ಕ್ರಿಯೆಗಳನ್ನು ನಿಷೇಧಿಸಲಾಗಿದೆ. ಅಶ್ವಮೇಧ ಯಜ್ಞ, ಹಸುಬಲಿ, ಸನ್ಯಾಸ ಸ್ವೀಕಾರ, ಪಿತೃಗಳಿಗೆ ಮಾಂಸ ನೈವೇದ್ಯ ಮತ್ತು ವ್ಯಕ್ತಿಯೊಬ್ಬನು ತನ್ನ ಸೋದರನ ಪತ್ನಿಯಿಂದ ಮಕ್ಕಳನ್ನು ಪಡೆಯುವುದು, ಸಾಯಿಸಿದ ಹಸುವನ್ನು ಮತ್ತೆ ಬದುಕಿಸುವ ಶಕ್ತಿಯು ನಿಮ್ಮಲ್ಲಿಲ್ಲವಾದ್ದರಿಂದ ಆ ಘೋರ ಪಾಪದ ಸಂಪೂರ್ಣ ಹೊಣೆ ನಿಮ್ಮದಾಗುತ್ತದೆ. ಈ ವಿವರಗಳೆಲ್ಲವೂ ನಿಮ್ಮ ಶಾಸ್ತ್ರಗ್ರಂಥಗಳಲ್ಲಿ ಇಲ್ಲವಾದುದರಿಂದ ನೀವು ಮಾಡುವ ಗೋಹತ್ಯೆಗೆ ನೀವೇ ಹೊಣೆಗಾರರಾಗುತ್ತೀರಿ. ಇದರಿಂದಾಗಿ ನೀವು ನರಕಲೋಕಗಳಿಗೆ ಹೋಗುವುದು ನಿಶ್ಚಿತ. ಅಷ್ಟೇ ಅಲ್ಲದೆ ಗೋವಿನ ದೇಹದ ಮೇಲಿನ ರೋಮಗಳಷ್ಟು ಸಹಸ್ರ ವರ್ಷಗಳ ಕಾಲಾವಧಿ ಗೋಹಂತಕರು ನರಲೋಕಗಳಲ್ಲಿ ಭೀಕರ ಯಾತನೆ ಪಡಬೇಕು. ಇಷ್ಟಕ್ಕೂ ನಿಮ್ಮ ಧರ್ಮಗ್ರಂಥಗಳಲ್ಲಿ ಅನೇಕ ದೋಷಗಳು ಮತ್ತು ಕಲ್ಪನೆಗಳಿವೆ. ಜ್ಞಾನದ ಸಾರವನ್ನು ಅರಿಯದ ಅವುಗಳ ರಚನಾಕಾರರು ತರ್ಕ ಮತ್ತು ವಾದಗಳಿಗೆ ವಿರುದ್ಧವಾಗಿ ಆದೇಶ ನೀಡಿದ್ದೇ ಇದಕ್ಕೆ ಕಾರಣ ಎಂದ. ವಿಶ್ವಂಬರನ ಮಾತನ್ನು ಕೇಳಿ ದಿಗ್ಮೂಢನಾದ ಕಾಜಿಯು, ನನ್ನ ಪ್ರೀತಿಯ ನಿಮಾಯಿ ಪಂಡಿತನೇ, ನೀನು ಅದ್ಭುತವಾದ ಜ್ಞಾನಿ. ನಿನ್ನ ವಾದ ಸರಣಿಗೆ ನಾನು ಮನಸೋತೆ. ನಮ್ಮ ಶಾಸ್ತ್ರಗ್ರಂಥಗಳು ಇತ್ತೀಚೆಗೆ ರಚಿಸಲ್ಪಟ್ಟಿರುವಂಥವು ಮತ್ತು ಅವುಗಳಲ್ಲಿರುವ ಸಾಕಷ್ಟು ವಿಷಯಗಳು ತರ್ಕಬದ್ಧವಾಗಿಲ್ಲ. ನಾನು ನಮ್ಮ ಶಾಸ್ತ್ರಗ್ರಂಥಗಳನ್ನು ಅಧ್ಯಯನ ನಡೆಸಿದಾಗ ಅವುಗಳಲ್ಲಿರುವ ಅನೇಕ ದೋಷಗಳು ನನಗೆ ಅರಿವಿಗೆ ಬಂದಿದೆ. ಆದರೆ ನಾನು ಮುಸ್ಲಿಮನಾದ ಕಾರಣ ನಮ್ಮ ಶಾಸ್ತ್ರಗ್ರಂಥಗಳನ್ನು ಒಪ್ಪಿಕೊಂಡಿದ್ದೇನೆ. ಈಗ ನನಗೆ ನಮ್ಮ ಶಾಸ್ತ್ರಗ್ರಂಥಗಳಲ್ಲಿರುವ ಮಾಂಸಭಕ್ಷಣೆಯ ತರ್ಕ ಮತ್ತು ವಾದಗಳು ಸರಿಯಾದುದಲ್ಲ ಎನ್ನುವ ನಿನ್ನ ಮಾತೆಯೇ ಸತ್ಯ ಎಂದು ಅನಿಸುತ್ತದೆ ಎಂದು ವಿಶ್ವಂಬರನನ್ನು ಮೆಚ್ಚಿಕೊಂಡ. ಪ್ರಸನ್ನನಾದ ವಿಶ್ವಂಬರನನು, ಮಾವ, ನನಗೆ ನಿಮ್ಮ ಒಲವು ಮತ್ತು ನಿಲುವು ಇಷ್ಟವಾಯಿತು. ನೀವು ಅಧಿಕಾರದಿಂದ ಶ್ರೀಮಂತರಾಗಿರುವ ಹಾಗೆ ಹೃದಯ ಶ್ರೀಮಂತರೂ ಹೌದು ಎನ್ನುವುದು ಇಂದು ಗೊತ್ತಾಯಿತು. ಆ ಕಾರಣದಿಂದ ಇನ್ನೊಂದು ಪ್ರಶ್ನೆಯನ್ನು ನಾನು ನಿಮ್ಮ ಮುಂದಿಡುತ್ತೇನೆ. ದಯವಿಟ್ಟು ಅಪ್ಪಣೆ ಕೊಡಿ ಎಂದು ವಿನಂತಿಸಿದ. ಕಾಜಿಯು ಮುಗುಳ್ನಗುತ್ತಾ, ನೀನು ಈಗಾಗಲೇ ಗೌರಹರಿ ಎಂದು ಸರ್ವಜನರಿಂದ ಮಾನ್ಯನಾಗಿರುವೆ. ನಿನ್ನ ಗುಣಗಳನ್ನು ನಾನು ಗೌರವಿಸುತ್ತೇನೆ. ನನಗೆ ಏನು ಕೇಳಬೇಕೆಂದಿದೆಯೋ ಅದನ್ನು ನಿರ್ಭಯವಾಗಿ ಕೇಳು ಎಂದ. ವಿಶ್ವಂಬರನು, ಮಾಮ, ನಿಮ್ಮ ನಿಯಂತ್ರಣದಲ್ಲಿರುವ ಈ ನಗರದಲ್ಲಿ ಯಾವಾಗಲೂ ಪವಿತ್ರ ಹರಿನಾಮದ ಸಂಕೀರ್ತನೆಯು ನಡೆಯುತ್ತಾ ಬಂದಿದೆ. ಸಂಗೀತ, ಹಾಡು, ನೃತ್ಯಗಳ ಸಂಗಮವೂ ಯಾವಾಗಲೂ ಇರುತ್ತದೆ. ನೀವು ಒಬ್ಬ ಮುಸ್ಲಿಂ ದಂಡಾಧಿಕಾರಿಯಾಗಿ ಅವುಗಳನ್ನು ನಿಷೇಧಿಸುವ ಅಧಿಕಾರವಿದ್ದರೂ ಈ ತನಕ ಅದನ್ನು ನಿಷೇಧಿಸಲಿಲ್ಲ. ಇದರ ಕಾರಣವನ್ನು ನೀವು ಮುಚ್ಚುಮರೆಯಿಲ್ಲದೆ ನನಗೆ ಹೇಳಬೇಕು ಎಂದ. ಕಾಜಿಯು, ಖಂಡಿತ ಹೇಳುತ್ತೇನೆ, ಆದರೆ ಇಲ್ಲಿ ಇರುವ ಎಲ್ಲರ ಸಮಕ್ಷಮದಲ್ಲಿ ಅಲ್ಲ. ನನ್ನೊಡನೆ ಖಾಸಗಿಯಾದ ಸ್ಥಳಕ್ಕೆ ನೀನು ಬಂದರೆ ಅದರ ಕಾರಣವನ್ನು ತಿಳಿಸುತ್ತೇನೆ ಎಂದ. ವಿಶ್ವಂಬರನು, ಇಲ್ಲಿರುವವರೆಲ್ಲರೂ ನನಗೆ ಆಪ್ತರೆ, ನೀವು ಸಂಕೋಚವಿಲ್ಲದೆ ಮಾತನಾಡಬಹುದು ಎಂದ. ಕಾಜಿಯು ತುಸು ಸಂಕೋಚದಿಂದಲೇ ಮಾತಿಗೆ ಇಳಿದ. ಅಯ್ಯ ನಿಮಾಯಿ ಪಂಡಿತನೇ, ನಾನು ಹಿಂದೂ ಒಬ್ಬನ ಮನೆಗೆ ನುಗ್ಗಿ ಮೃದಂಗವನ್ನು ಒಡೆದು ಸಂಕೀರ್ತನೆಯನ್ನು ನಿರ್ಬಂಧಿಸಿದ ರಾತ್ರಿ ನನಗೊಂದು ಕನಸು ಬಿತ್ತು. ಆ ಕನಸಿನಲ್ಲಿ ಸಿಂಹವೊಂದು ಪ್ರತ್ಯಕ್ಷವಾಯಿತು. ನನ್ನ ಎದೆಯ ಮೇಲೆ ಕುಳಿತುಕೊಂಡು, ನೀನು ಮೃದಂಗವನ್ನು ಒಡೆದು ಹಾಕಿದಂತೆ ನಾನು ಈಗ ನಿನ್ನ ಎದೆಯನ್ನು ಬಗೆಯುವೆ ಎಂದು ಗರ್ಜಿಸಿತು. ಆದರೆ ಮರುಕ್ಷಣ ಆದರೆ ನೀನು ಇವತ್ತು ನನ್ನ ಭಕ್ತರಿಗೆ ಹೆಚ್ಚಿನ ತೊಂದರೆ ಕೊಡಲಿಲ್ಲವಾದ್ದರಿಂದ ನಾನು ಈ ದಿನ ನಿನಗೆ ಕ್ಷಮೆ ನೀಡಬೇಕೆಂದು ಬಯಸಿ ನಿನ್ನನ್ನು ಕೊಲ್ಲುತ್ತಿಲ್ಲ. ನೀನೇನಾದರೂ ನಿನ್ನ ಕುಕೃತ್ಯಗಳನ್ನು ಮುಂದುವರಿಸಿದರೆ ನಿನ್ನನ್ನು ಮಾತ್ರವಲ್ಲ ನಿನ್ನ ಕುಟುಂಬವನ್ನು ನಾಶ ಮಾಡುತ್ತೇನೆ ಎಂದ.
ಎಂದಿತು. ನನ್ನ ಎದೆಯ ಮೇಲೆ ಬಲವಾಗಿ ಗೀರಿ ಹೋಯಿತು. ಸಿಂಹವು ಗೀರಿ ಹೋದ ಆ ಗುರುತುಗಳು ಈಗಲೂ ನನ್ನ ಎದೆಯಲ್ಲಿವೆ. ಇದರಿಂದಾಗಿ ನಿಮ್ಮ ಸಮೂಹ ಸಂಕೀರ್ತನೆಗೆ ಅಡ್ಡಿ ಬರಬಾರದೆಂದು ನಾನು ಆಗಲೇ ನಿಶ್ಚಯಿಸಿದೆ. ಆದರೆ ಈ ವಿಷಯವನ್ನು ಈ ತನಕ ನಾನು ನನ್ನ ಪತ್ನಿಗೂ ತಿಳಿಸಿಲ್ಲ ಎಂದ. ತನ್ನ ಎದೆಯ ಮೇಲೆ ಸಿಂಹವು ಗೀರಿ ಹೋದ ಗಾಯದ ಗುರುತನ್ನು ವಿಶ್ವಂಭರನಿಗೆ ತೋರಿಸಿದ. ವಿಶ್ವಂಭರನು ಕಾಜಿಯನ್ನು ಗಂಭೀರವಾಗಿ ವೀಕ್ಷಿಸಿದ. ಕಾಜಿ ಮತ್ತೆ ಮುಂದುವರಿಸಿದ. ಗೌರಹರಿಯೇ, ಇನ್ನೂ ಕೆಲವು ವಿಷಯಗಳು ನಡೆದಿದೆ ಅಂದರೆ ನಿನಗೆ ಆಶ್ಚರ್ಯವಾಗಬಹುದು. ನಾನು ನಿಂದ ಆಂದೋಲನವನ್ನು ನಿರ್ಬಂಧಿಸಲು ಮುಂದಾದಾಗ ಅದಕ್ಕಾಗಿ ಕೆಲವು ಸೈನಿಕರನ್ನು ನಿಯೋಜಿಸಿದ್ದೆ. ಅವರು ಕೃಷ್ಣ ಭಕ್ತರ ಮನೆಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಅವರ ಮುಖದ ಮೇಲೆ ಬಗ್ಗನೆ ಬೆಂಕಿ ಕಾಣಿಸಿಕೊಂಡಿತು. ಮುಸ್ಲಿಮರಾದ ಅವರ ಗಡ್ಡವು ಉರಿದು ಹೋಯಿತು. ಜೊತೆಗೆ ಅವರ ಮುಖದಲ್ಲಿ ಹೊಪ್ಪಳಗಳು ಎದ್ದು ಬಂದವು. ನಾನೇ ಖುದ್ದು ಇವನ್ನೆಲ್ಲ ನೋಡಿದ್ದೇನೆ ಎಂದ. ಇದರಿಂದ ಭಯಭೀತರಾದ ನಮ್ಮ ಮುಸ್ಲಿಂ ಬಾಂಧವರು ಮೇಲಿಂದ ಮೇಲೆ ಬಂದು ನನ್ನಲ್ಲಿ ದೂರಿಟ್ಟರು. ಹಿಂದೂ ಧರ್ಮವು ಅಸೀಮವಾಗಿ ಹೆಚ್ಚುತ್ತಿದೆ. ಎಲ್ಲಾ ಕಡೆ ಹರಿ ಹರಿ ಎಂಬ ಶಬ್ದವೇ ಅನುರಣಿಸುತ್ತಿದೆ. ಹರಿದಾಸ, ರಾಮದಾಸ, ಕೃಷ್ಣದಾಸ ಎನ್ನುವವರನ್ನೆಲ್ಲ ಮುಸ್ಲಿಮರು ಸಂಪರ್ಕಿಸಲು ಹೋದರೆ ಆ ಮಂದಿ ನಮ್ಮವರ ಬಾಯಲ್ಲಿ ಹರಿ, ಕೃಷ್ಣ, ರಾಮ ಇತ್ಯಾದಿ ಹೆಸರುಗಳನ್ನು ಉಚ್ಚರಿಸಲ್ಪಡುವುದನ್ನು ನೋಡಿ ನೀವು ನಮ್ಮ ದೇವರ ಹೆಸರು ಹೇಳುತ್ತಿದ್ದೀರಲ್ಲ ಎಂದು ನಗುತ್ತಾರೆ. ಇದೆಲ್ಲವೂ ಬಾದಶಾಹನಿಗೆ ತಿಳಿದರೆ ನಿಮ್ಮನ್ನು ಶಿಕ್ಷಿಸದೆ ಬಿಡುವುದಿಲ್ಲ ಎಂದು ಆತಂಕದಿಂದ ಹೇಳಿದರು. ಹೀಗಿರುತ್ತಾ ಒಂದು ಸಂಜೆ 5-6 ಹಿಂದೂ ಪಾಷಂಡಿಗಳು, ಅವೈಷ್ಣವರು ಬಂದು ವಿಶ್ವಂಬರನು ನಮ್ಮ ದೇವರುಗಳ ಹೆಸರುಗಳನ್ನು ಬೀದಿಪಾಲು ಮಾಡುತ್ತಿದ್ದಾನೆ. ಇಲ್ಲಿಯವರೆಗೂ ಸಜ್ಜನರೂ ವಿದ್ವಾಂಸರೂ ಆಗಿದ್ದ ವಿಶ್ವಂಬರನು ಗಯಾ ಯಾತ್ರೆಯನ್ನು ಮಾಡಿ ಬಂದ ಬಳಿಕ ಹುಚ್ಚುಚ್ಚಾಗಿ ವರ್ತಿಸುತ್ತಾ ಸಿಕ್ಕಲ್ಲಿ ಹಾಡುವುದು, ನರ್ತಿಸುವುದು, ನಡುರಸ್ತೆಯಲ್ಲೇ ಬೀಳುವುದು, ಉರುಳಾಡುವುದು ಇತ್ಯಾದಿಗಳನ್ನು ಮಾಡುತ್ತಿದ್ದಾನೆ. ಅದು ನಮಗೆ ಅಸಹ್ಯವಾಗಿ ಕಾಣುತ್ತದೆ. ಅಷ್ಟೇ ಅಲ್ಲ, ವಿಶ್ವಂಬರನು ಈಚೆಗೆ ಕೆಳವರ್ಗದ ಜನರಿಗೂ ಹರೇ ಕೃಷ್ಣ ಮಂತ್ರದ ಉಪದೇಶ ನೀಡುತ್ತಿದ್ದಾನೆ. ಆತನ ಕಾರಣದಿಂದ ಕೆಳವರ್ಗದವರು ಬೀದಿ ಬೀದಿಗಳಲ್ಲಿ ಹರಿನಾಮವನ್ನು ಕೀರ್ತಿಸುತ್ತಿದ್ದಾರೆ. ಇದು ಪಾಪದ ಕೆಲಸ. ಹಿಂದೂ ಧರ್ಮದ ಪ್ರಕಾರ ಭಗವಂತನ ನಾಮವು ಅತಿಶಕ್ತಿಶಾಲಿಯಾಗಿದ್ದು ಎಲ್ಲ ಜನರೂ ಅದನ್ನು ಕೇಳಿಸಿಕೊಂಡರೆ ಅದರ ಶಕ್ತಿಯು ನಷ್ಟವಾಗುತ್ತದೆ. ಇದು ಎಲ್ಲ ಅರ್ಥದಲ್ಲೂ ಹಿಂದೂ ಧರ್ಮವನ್ನು ನಾಶ ಮಾಡುವ ಕುತಂತ್ರವಾಗಿದೆ. ನೀವು ಈ ನಗರದ ಆಡಳಿತಗಾರರಾಗಿದ್ದು ಎಲ್ಲಾ ಧರ್ಮಗಳನ್ನು ರಕ್ಷಿಸುವುದು ನಿಮ್ಮ ಕರ್ತವ್ಯ. ಆದ್ದರಿಂದ ನೀವು ಈಗಿಂದೀಗಲೇ ಆ ವಿಶ್ವಂಬರನನ್ನು ನದಿಯಾದಿಂದ ಹೊರಹಾಕಿ ಎಂದು ನನ್ನಲ್ಲಿ ದೂರು ಕೊಟ್ಟಿದ್ದು ಸಹ ಉಂಟು ಎಂದ. ಕಾಜಿಯು ಕೊನೆಯದಾಗಿ ಈ ಕಾರಣಗಳಿಂದಲೇ ನಾನು ಕ್ರೋಧಿತನಾಗಿ ನಿಮ್ಮ ಸಂಕೀರ್ತನೆಗೆ ಅಡ್ಡಿಪಡಿಸಿದ್ದೆ ಎಂದ. ವಿಶ್ವಂಬರ ಮುಗುಳ್ನಕ್ಕ. ಕಾಜಿ ಆಚೆ ಕರುಣಾರ್ದ್ರ ದೃಷ್ಟಿ ಬೀರಿದ. ತಕ್ಷಣ ಕಾಜಿಯ ಮನಸ್ಸಿನಲ್ಲೊಂದು ಬೆಳಕು ಮಿಂಚಿದಂತಾಯಿತು. ಆ ಮಿಂಚಿನಲ್ಲಿ ಆತ ಮಿಂದೆದ್ದ. ಅಯ್ಯ ವಿಶ್ವಂಬರ, ಶ್ರೀಮನ್ ನಾರಾಯಣನು ಹಿಂದೂಗಳ ಪರಮದೈವವಾಗಿದ್ದಾನೆ ಎಂದು ನಾನು ಕೇಳಿಬಲ್ಲೆ. ಈಗ ನೀನೇ ಆ ನಾರಾಯಣ ಎಂದು ನನಗೆ ಅನಿಸುತ್ತದೆ ಎಂದು ನಮಸ್ಕರಿಸಿದ. ವಿಶ್ವಂಬರ ಕಾಜಿಯನ್ನು ಹದವಾಗಿ ಸ್ಪರ್ಶಿಸಿದ. ಈ ಕ್ಷಣದಿಂದ ನಿಮ್ಮಲ್ಲಿರುವ ಪಾಪಕರ್ಮಗಳೆಲ್ಲವೂ ನಾಶವಾದವು. ನೀವೀಗ ಪರಿಶುದ್ಧ ಕೃಷ್ಣ ಭಕ್ತರು. ನೀವು ಈಗಾಗಲೇ ಹರಿ, ಕೃಷ್ಣ ಮತ್ತು ನಾರಾಯಣ ಎಂಬ ಭಗವಂತನ 3 ನಾಮಗಳನ್ನು ನನ್ನ ಎದುರೇ ಹೇಳಿರುವಿರಿ. ಇದರಿಂದ ನೀವು ಸಂಪೂರ್ಣವಾಗಿ ಪರಿಶುದ್ಧರಾದಿರಿ ಎಂದು ಮೈದಡವಿದ. ಕಾಜಿಗೆ ವಿಶ್ವಂಬರನ ಮಾತುಗಳು ಹೂಮಳೆಗೆರೆದಷ್ಟು ಸುಖ ನೀಡಿದವು. ಆತ ಆನಂದ ಬಾಷ್ಪ ಸುರಿಸುತ್ತಾ ವಿಶ್ವಂಬರನ ಕಾಲಿಗೆ ಬಿದ್ದ. ವಿಶ್ವಂಬರನು ಅವನನ್ನು ಹಿಡಿದೆತ್ತಿದ. ನಂತರ ನೀವೀಗ ಒಂದು ಆಜ್ಞೆ ಮಾಡಬೇಕು. ಹರಿನಾಮ ಸಂಕೀರ್ತನಾ ಆಂದೋಲನಕ್ಕೆ ನದಿಯಾ ಜಿಲ್ಲೆಯಲ್ಲಿ ಎಲ್ಲೂ ತಡೆ ಇರಬಾರದು ಎಂದು ಆದೇಶಿಸಿದ. ಕಾಜಿಯು ಖಂಡಿತ ಸ್ವಾಮಿ, ಖಂಡಿತ ಎಂದು ಕೈ ಮುಗಿದ. ನಾನು ಮಾತ್ರವಲ್ಲ, ಭವಿಷ್ಯದಲ್ಲಿ ನಮ್ಮ ವಂಶದಲ್ಲಿ ಹುಟ್ಟುವ ಯಾರೊಬ್ಬರೂ ಹರಿನಾಮ ಸಂಕೀರ್ತನೆಗೆ ಅಡ್ಡಿಪಡಿಸುವುದಿಲ್ಲ ಎಂದು ವಚನ ನೀಡುತ್ತೇನೆ ಎಂದ. ವಿಶ್ವಂಬರ ಪ್ರಸನ್ನತೆಯಿಂದ ಹರಿ ಹರಿ ಎನ್ನುತ್ತಾ ಎದ್ದು ನಿಂತ. ಕಾಜಿಯು ಅವನನ್ನು ಅಂಗಳದ ತುದಿ ತನಕ ಬಂದು ಬೀಳ್ಕೊಟ್ಟ. ಆಗ ಕಾಜಿಯ ಬಾಯಿಯಿಂದ ಹರಿ ಹರಿ ಎಂಬ ಶ್ರೀನಾಮವು ಹೊರಬಂತು. ಅಲ್ಲಿದ್ದ ಎಲ್ಲ ಭಕ್ತರು ಅದರಿಂದ ಉತ್ತೇಜಿತರಾದರು. ಅವರು ಹರಿ ಹರಿ ಎಂದರು. ಆ ನಾಮವು ಉದ್ಘೋಷವಾಯಿತು. ಆಕಾಶವು ಅದಕ್ಕೆ ದನಿಗೂಡಿಸಿತು. ಹರಿ ಹರಿ ಎನ್ನುವುದು ನವದ್ವೀಪದ ದಶದಿಕ್ಕುಗಳಲ್ಲೂ ಪ್ರತಿಧ್ವನಿಸಿತು. ಹರಿ ಹರಿ ಬೋಲ್. ಹರೇ ಕೃಷ್ಣ.
ಇಲ್ಲಿಯೇ ಶ್ರೀ ವಿಶ್ವಂಬರ ಮತ್ತು ನಿತ್ಯಾನಂದರ ಸಂಕೀರ್ತನಾ ಚಳವಳಿ ಈ 6ನೇ ಅಧ್ಯಾಯ ಸಂಪೂರ್ಣವಾಯಿತು.